ಸುಧಾಕರ್ ಬಾಳಿಗ ಮತ್ತು ಶಕುಂತಲಾ ಬಾಳಿಗ ಅಂತ. ನಾವೊಂದು ತುಂಬ ಟ್ರಿಪ್ಗಳಿಗೆಲ್ಲ ಹೋಗಿದ್ದೇವೆ. ಆದರೆ ಈ ಸಾಯಿರ ಟೂರಿಸಮಿಂದ ಹೋದಷ್ಟು ಖುಷಿ ನಾವು ಫಸ್ಟ್ ಟೈಮ್ ಹೋದರೂ ನಮಗೆ ಫಸ್ಟ್ ಟೈಮ್ ಹೋಗಿದ್ದೇವಂತ ಮನಸ್ಸಿಗೆ ಆಗಲಿಲ್ಲ. ಮನೆಯ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಆಮೇಲೆ ಯಾವ ವಿಷಯದಲ್ಲೂ ನಾವು ಅವರ ಮೇಲೆ ಒಂದು ಬೊಟ್ಟು ತೋರಿಸೋ ಹಾಗೂ ಅವರು ಮಾಡಿಕೊಂಡಿಲ್ಲ. ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂಡಿದ್ದಾರೆ. ನಾವು ಅದಕ್ಕೆ ತುಂಬ ಧನ್ಯವಾದಗಳು. ಏನೋ ಎಷ್ಟು ಸಮಯ ಆಗುತ್ತಾ ಏನೋ ಈ ಟ್ರಿಪ್ ಮರೀಲಿಕ್ಕೆ ಅದು ಗೊತ್ತಿಲ್ಲ ನಮಗೆ. ಮರೆಯೋದಕ್ಕಿಂತ ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಯೋಚನೆ ಮಾಡುವಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ. ಯಾವ ಒಂದು ವಿಷಯವನ್ನು ನಾವು ಅವರ ವಿಷಯದಲ್ಲಿ ಮಾತಾಡುವ ಹಾಗಿಲ್ಲ. ಊಟ ಆಗಲಿ, ತಿಂಡಿ ಆಗಲಿ, ನಮ್ಮ 2 ಸಾರಥಿಗಳು ಅಂತ ಹೇಳಿದರೆ ನಿಜವಾಗಿಯೂ ದೇವರು ಅವರನ್ನೇ ಕಳಿಸಿದಂತ ನಾವು ತಿಳ್ಕೊಳ್ತೀವಿ. ಎಲ್ಲಿ ಹೋಗುವಾಗಾದರೂ ನಮಗೊಂದು ಮನೆಯ ನಮ್ಮದೇ ಹುಡುಗನ ಥರ ಒಬ್ಬ ಚೇತನ್ ಅಂತ ಹುಡುಗ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾನೆ. ನಾವೇನು ಮನೆಯವರ ಜೊತೆಗೆ ಹೋದವರ ಥರ ಆಗಿದೆ ಈ ಟ್ರಿಪ್. ಅಷ್ಟು ಖುಷಿ ಕೊಟ್ಟಿದೆ ನಮಗೆಲ್ಲ. ಇನ್ನು ನಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ರಿಗೂ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡುವಷ್ಟು ನನಗೆ ಖುಷಿಯಾಗಿದೆ. ಮತ್ತು ರೂಮ್ಸ್ ಆಗಲಿ, ಸಂದರ್ಶನ, ದೇವರ ದರ್ಶನ, ನಾವು ಯಾವ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಅದು ಸಹ ಎದುರುಗಡೆಯಲ್ಲಿ ಎಲ್ಲ ದೇವರದ್ದು ದರ್ಶನ ಅಷ್ಟು ಚೆನ್ನಾಗಿ ಆಗಿದೆ. ಇದು ನಮಗೆ ಇದಕ್ಕೆ ನಾವು ತುಂಬ ಧನ್ಯವಾದ ಹೇಳಬೇಕಾಗಿರೋದು ಆ ಶ್ರೀಮನ್ ಅನಂತ ಪದ್ಮನಾಭ ಅವರಿಗೆ. ಯಾಕೆಂದರೆ ಎಲ್ಲಿ ಹೋದ್ರು ಅಲ್ಲಿಂದ ಬೇಡ ಇಲ್ಲಿಂದ ಹತ್ರ ಅಂತ ಎಲ್ಲ ಹೋಗಿ ದೇವರ ಎದುರೇ ದರ್ಶನ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಆಗಿದೆ. ಕೃತಜ್ಞತೆಯನ್ನು ಅರ್ಪಿಸಿ ಧನ್ಯವಾದ ಅರ್ಪಿಸ್ತಾರೆ. ನನ್ನ ಹೆಸರು ಆರ್ ಶ್ರೀನಿವಾಸಯ್ಯ ಅಂತ. ನಾನು ನಮ್ಮ ಶ್ರೀಮತಿಯವರು ಶ್ರೀ ತಾರಾ ಅಂದ್ಬಿಟ್ಟು ನಾವು ಸುಮಾರು 10-12 ವರ್ಷದಿಂದ ಪ್ರವಾಸ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಟ್ರಾವೆಲ್ಸಲ್ಲೆಲ್ಲ ಹೋಗಿದ್ದೀವಿ. ನಾವು ಅದಕ್ಕೆ ಇದು ಕಂಪೇರ್ ಮಾಡಿದಾಗ ನಮಗಿದು ಬೆಸ್ಟ್ ಟ್ರಾವೆಲ್ಸ್ ಅನಿಸ್ತು. ಯಾವುದೇ ವಿಷಯದಲ್ಲಾಗಲಿ, ಊಟ ತಿಂಡಿ ವ್ಯವಸ್ಥೆ ಆಗಲಿ, ರೂಮ್ ಕೊಡೋದ್ರಲ್ಲಿ ಆಗಲಿ, ದೇವ್ರ ದರ್ಶನ ಮಾಡೋದ್ರಲ್ಲಾಗಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಫಸ್ಟೇ ಹೋದ ದಿವಸನೇ ಕೂಡಲ ಸಂಗಮ ದೇವರ ದರ್ಶನ ತುಂಬ ಹತ್ತಿರದ ಚೆನ್ನಾಗಿ ನೋಡಿದ್ವಿ. ಅವಾಗಲೇ ಖುಷಿ ಆಯಿತು. ಸ್ಟಾರ್ಟಿಂಗ್ ಹೆಂಗೆ ಖುಷಿ ಆಯಿತು ನಮಗೆ, ಅದೇ ಥರನೇ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನಮಗೆಲ್ಲೂ ತೊಂದರೆ ಆಗಲಿಲ್ಲ. ಪಾಂಡುರಂಗಂದು ಅಲ್ಲಿ ತುಂಬ ರಶ್ಶು, ಏನಪ್ಪ ಇಷ್ಟು ಕಷ್ಟ ಅಂದ್ಕೊಂಡು ಹೋದ್ರೂ ವಿತಿನ್ 2 hours ಒಳಗಡೆ ದರ್ಶನ ಆಗೋಯ್ತು. ಅದು ಎಲ್ರದ್ದು ಒಳ್ಳೆ ಮನಸ್ಸಿರೋ ಜನ ಇರೋದ್ರಿಂದ ನಮ್ಮ ಅನುಕೂಲಕ್ಕೆ ಅನುಕೂಲ ಆಯಿತು ಅಂತ ನಾನು ಭಾವಿಸ್ತೀನಿ. ಆಮೇಲೆ ಸಹ ಇವರು ಎಲ್ಲರೂ ಹೇಳಿದಾಗೆ, ನಮ್ಮ ಮಂಜುನಾಥ್ ಅವರು, ನಮ್ಮ ಶಕುಂತಲಾ ಬಾಳಿಗ ಅವರು ಹೇಳಿದಾಗೆ, ಸಾಯಿಬಾಬಾದು ಕಾಕಡ ಆರತಿ ಅಂತೂ ನೋಡಿರಲಿಲ್ಲ. ಸುಮಾರು 2-3 ಸಾರಿ ಹೋದಾಗ್ಲೂ ಬರೀ ದರ್ಶನ ಮಾಡ್ಕೊಂಡು ಬಂದಿದ್ವಿ ಹೊರತು 1 ಗಂಟೆ ಟೈಮ್ ದೇವ್ರ ದರ್ಶನ ಆ ಥರ ನಿಂತ್ಕೊಂಡು ಮಾಡಿದ್ದು ಅದು ನಮ್ಮ ಈ ಟ್ರಾವೆಲ್ಸ್ ಅವ್ರಿಗೆ, ಸಾಯಿರಾಗ ಟ್ರಾವೆಲ್ಸ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ತುಂಬ ಚೆನ್ನಾಗಾಯಿತು. ಮತ್ತು ಅಂಬಿಕೇಶ್ವರ ಆಗಲಿ ಆ ದರ್ಶನ ಮಾಡೋದು, ಮತ್ತು ಭೀಮಾಶಂಕರ್ ಅಂತೂ ಮರೆಯೋಕ್ಕೆ ಆಗೋದಿಲ್ಲ. ನಾವು ಬೆಳಗ್ಗೆ 5 ಗಂಟೆಗೆ ಹೇಳಬೇಕಲ್ಲಪ್ಪ ಅನಿಸ್ತಾ ಇತ್ತು. ಎದ್ದು ಹೋದ್ಮೇಲೆ ಎಷ್ಟು ಖುಷಿ ಆಗೋದು ಅಂದರೆ, ದೇವರು ಇದೇ ತುಂಬ ಚೆನ್ನಾಗಿದೆ ದರ್ಶನ ಮಾಡೋದಕ್ಕೆ ಅಂದ್ಕೊಂಡು ನಾವು ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಪ್ರಯಾಣ ಸ್ವಲ್ಪ ಲಾಂಗ್ ಜರ್ನಿ ಆದ್ರೂ ಈ ದೇವ್ರ ದರ್ಶನ ಚೆನ್ನಾಗಿ ಆಗ್ತಾರಿಂದ ನಮಗೇನು ಬೇಸರ ಆಗಲಿಲ್ಲ. ಆಮೇಲೆ ಮತ್ತು ನಮ್ಮ ಸಾರಥಿಗಳ ಬಗ್ಗೆ ಹೇಳಬೇಕಾದ್ರೆ ಜಾಲಿಯಾಗಿ ಖುಷಿಯಾಗಿ, ತುಂಬ ಸ್ಪೀಡು ಇಲ್ಲ, ಸ್ಲೋ ಇಲ್ಲ, ಮೀಡಿಯಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ಸಾರಥಿಗಳು ತುಂಬ ಧನ್ಯವಾದಗಳು ಹೇಳಬೇಕು. ಆಮೇಲೆ ಅನಂತ ಪದ್ಮನಾಭ ಅವರು, ಚೇತನ್ ಅವರು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೂ ಧನ್ಯವಾದ ಹೇಳಬೇಕು. ಮತ್ತು ನಮ್ಮ ಜೊತೆಲಿ ಬಂದವರು ಎಲ್ಲ ನಮ್ಮ ಸಹ ಪ್ರಯಾಣಿಕರಿಗೂ ಅವ್ರಿಗೂ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡೋದು, ಎಲ್ರಿಗೂ ಧನ್ಯವಾದಗಳು. ಮತ್ತು ಒಂದು ಯಾವುದು ಪ್ರವಾಸ ಮಾಡಬೇಕಂದ್ರೆ ನಮ್ಮ ಸಾಯಿರಾಗ ಅವ್ರು ಬೇರೆಯವ್ರಿಗೂ ಹೇಳ್ತೀವಿ. ನಾನು ಆಗಲೇ ಅನಂತಪುರವ್ರು ಹೇಳಿದ್ದೀನಿ, ಅಯೋಧ್ಯೆ ಮತ್ತು ನೇಪಾಳ ಹಾಕಿದಾಗ ನೆಕ್ಸ್ಟ್ ನಾವು ಖಂಡಿತ ಬರ್ತೀವಿ ಅಂತ. ಅವ್ರಿಗೆ ಒಳ್ಳೇದಾಗಲಿ, ಈ ಥರ ಅವ್ರು ಕಂಟಿನ್ಯೂ ಮಾಡಲಿ, ಜನಗಳಿಗೂ ಒಳ್ಳೆ ಸೇವೆ ಮಾಡಲಿ, ಸರ್ವಿಸ್ ಕೊಡಲಿ ಅಂತೇಳಿ ನಾನು ಅವ್ರಿಗೆ ಹಾರೈಕೆ ಮಾಡ್ತೀನಿ. ಧನ್ಯವಾದಗಳು.